ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ನಿನ್ನೆ ಜಟಾಯುವಿನ ಕಥೆ ಎಲ್ಲರೂ ಕೇಳಿದ್ದಾರೆ. ಬಹಳ ಜನ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಎಷ್ಟು ವಿಸ್ತಾರವಾದಂತಹ ಚಿತ್ರಣ ನೋಡಿ. ನಿನ್ನೆ ನಾನು ಕಂಬರಾಮಾಯಣವನ್ನು ನೋಡ್ತಾ ಇದ್ದೆ. ಆ ಕಂಬರಾಮಾಯಣದಲ್ಲಿ ಜಟಾಯುವಿನ ಬಗ್ಗೆ ಮತ್ತಷ್ಟು ವಿವರಗಳನ್ನು ನಾನು ನೋಡಿದೆ. ಸೀತಾರಾಮ ಲಕ್ಷ್ಮಣರು ಬರುವಾಗ ಅವನು ದೊಡ್ಡ ಪರ್ವತದ ಮೇಲೆ ಕೂತಿರ್ತಾನೆ. ಹ್ಯಾಗೆ ಕಾಣ್ತಾ ಇದ್ದ ಅಂದರೆ ಪೂರ್ವ ದಿಗಂತದಲ್ಲಿ ಪರ್ವತಗಳ ಮಧ್ಯೆ ಬೆಳಗುವ ಸೂರ್ಯನಂತಿದ್ದ ಅಂತ ಕಂಬರು ವಿವರಿಸ್ತಾರೆ. ಅವನಿಗೆ ದೊಡ್ಡ ಕೊಕ್ಕು ಜಟಾಯುವಿಗೆ. ಅದನ್ನು ಪ್ರತಿನಿತ್ಯ ಐರಾವತದ ದಂತದಂತೆ ಹೊಳೆಯುವಂತೆ ಮಾಡ್ತಾ ಇದ್ದಂತೆ. ಶತ್ರುಗಳ ನಾಶಕ್ಕಾಗಿ ಆ ಕೊಕ್ಕನ್ನು ಸದಾ ಸಿದ್ಧ ಇಟ್ಟಿದ್ದಂತೆ. ಹತ್ರ ಬಂದ ಜಟಾಯುವಿನ ಪರಿಚಯ ಆಯಿತು. ಜಟಾಯು ರಾಮಲಕ್ಷ್ಮಣರನ್ನು ಆಲಿಂಗಿಸಿಕೊಂಡ. ಅವರಿಬ್ಬರನ್ನು ಸಂಬೋಧಿಸಿ ಮಾತಾಡ್ತಾನೆ. ನೋಡು, ನಿಮ್ಮ ತಂದೆ ನನ್ನ ಸ್ನೇಹಿತ, ನೀವುಗಳೆಲ್ಲ ಇಲ್ಲಿಗೆ ಬಂದಿದ್ದೀರಿ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನಗೊಂದು ಆಸೆ ಇದೆ ರಾಮ. ಏನಂದರೆ, ನಾನು ಈಗ ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ. ನೀವು ನನಗೆ ಚರ್ಮ ಸಂಸ್ಕಾರ ಮಾಡಬೇಕು. ಆಶ್ಚರ್ಯ ನೋಡಿ. ಮುಂದೆ ಜಟಾಯುವಿನ ಸಂಸ್ಕಾರವನ್ನು ರಾಮ ಮಾಡ್ತಾನೆ. ಅದಕ್ಕೆ ಮುಂಚೆನೇ ಜಟಾಯುವಿನಿಂದ ಕಂಬರಿ ಮಾತನಾಡಿಸಿದ್ದಾರೆ. ಅದಕ್ಕೆ ರಾಮ ಸಮಾಧಾನ ಪಡ್ತಾನೆ. ಇಲ್ಲಪ್ಪ, ಈಗಷ್ಟೇ ನನ್ನ ತಂದೆ ಹೋಗಿ ನಾನು ಆ ಸಂಕಟದಲ್ಲಿದ್ದೀನಿ, ನೀನು ಹೋಗಬಾರ್ದು, ನೀನು ನನ್ನ ಜೊತೆ ಇರಬೇಕು ಅಂತ ಹೇಳ್ತಾನೆ. ಆವಾಗ ಅದಕ್ಕೆ ಒಪ್ಪಿಗೆ ಕೊಟ್ಟು ಜಟಾಯು ಇವರ ಜೊತೆ ಪಂಚವಟಿಗೆ ಹೊರಡ್ತಾನೆ. ಅಲ್ಲಿ ಕಂಬರು ವಿವರಿಸಿರುವಂಥದ್ದು ಬಹಳ ಅದ್ಭುತವಾಗಿದೆ. ಈ ಮಾತು ಇವರಿಬ್ಬರು ಹೊರಡ್ತಾರೆ, 3 ಜನ. ಜಟಾಯು ತನ್ನ ವಿಶಾಲವಾದಂಥ ರೆಕ್ಕೆಗಳನ್ನು ಅಗಲಿಸಿದ, ಮೇಲಕ್ಕೆ ಹಾರ್ದ. ಈ ರೆಕ್ಕೆಗಳ ನೆರಳಿನಲ್ಲಿ ರಾಮ ಸೀತಾ ಲಕ್ಷ್ಮಣರು ನಡೆದು ಬರುವಂತೆ ಅವನು ಅದಕ್ಕೆ ಅನುವು ಮಾಡಿಕೊಟ್ಟ. ಈ ರೀತಿ ಸನ್ನಿವೇಶವನ್ನು ಕಂಬರಾಮಾಯಣದಲ್ಲಿ ನಾವು ನೋಡ್ತೀವಿ. ಈಗ ಎಲ್ಲರೂ ಪಂಚವಟಿಯನ್ನು ತಲುಪಿದ್ದಾರೆ. ನಮ್ಮ ಹಿರಿಯ ಚಿಂತಕರೊಬ್ಬರು ಈ ಪಂಚವಟಿ ಬಗ್ಗೆ ನನ್ನ ಹತ್ರ ಒಂದು ಸಲ ಹೇಳಿದರು. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಇಲ್ಲಿ ಪಂಚವಟಿ ಎನ್ನುವಂತಹದ್ದು ಸಾಂಕೇತಿಕವಾದಂಥ ಶಬ್ದ. ಇದು 5 ಮರಗಳಿರುವಂಥ ಪ್ರದೇಶ ಅನ್ನುವಂಥದ್ದು ಒಂದು ಭಾವ. ಆಲದ ಮರಗಳು ವಿಶಾಲವಾಗಿ ತುಂಬ ಇದೆ. ಈ ಪಂಚವಟಿ ಪಂಚಭೂತಗಳಿಗೆ ಸಂಕೇತ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಇದಿಷ್ಟು ಪಂಚವಟಿಯಲ್ಲಿತ್ತು. ಈ ಪಂಚಭೂತಗಳ ಜೊತೆಯಲ್ಲಿ ಇದೆಲ್ಲದರ ಮೂಲ ಕಾರಣನಾದಂತಹ ಭಗವಂತ ಅಲ್ಲಿ ಪ್ರವೇಶ ಮಾಡ್ತಾನೆ. ರಾಮನ ಪ್ರವೇಶ ಪಂಚವಟಿಯಲ್ಲಿ ಆಯಿತು. ಬರೀ ರಾಮ ಇಲ್ಲ, ಸೀತಾರಾಮರ ಪ್ರವೇಶ ಆಯಿತು. ನಮ್ಮಲ್ಲೆಲ್ಲ ಮಹಾಲಕ್ಷ್ಮಿಗೆ ಅಷ್ಟು ವಿಶೇಷ. ಅದರಿಂದ ಸೀತಾರಾಮರಿಬ್ಬರೂ ಲಕ್ಷ್ಮೀನಾರಾಯಣರು ಆ ಪಂಚವಟಿಯನ್ನು ಪ್ರವೇಶ ಮಾಡಿದರು. ಅಷ್ಟೇ ಅಲ್ಲ, ದಾಸಭೂತನಾದಂಥ ಲಕ್ಷ್ಮಣ ಸ್ವಾಮಿನೂ ಸಹ ಇಲ್ಲಿ ಪ್ರವೇಶ ಮಾಡಿದ್ದಾನೆ.
ಆದ್ದರಿಂದ ಈಗ ಈ ಪಂಚವಟಿ ಪರಿಪೂರ್ಣವಾಗಿ ಆಯಿತು ಅಂತ ನಮ್ಮ ಹಿರಿಯ ಚಿಂತಕರು ನನ್ನಲ್ಲಿ ಹೇಳ್ತಾ ಇದ್ದರು. ಅದನ್ನು ಇಲ್ಲ ಉಲ್ಲೇಖ ಮಾಡಿದೆ. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ನೀನು ಅರಣ್ಯ ವಿಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡಿದೀಯಾ. ಅದರಿಂದ ನಿನಗೆ ಇಷ್ಟ ಇರುವಂಥ ಕಡೆ ಒಂದು ಸುಂದರವಾದಂಥ ಆಶ್ರಮವನ್ನು ನಿರ್ಮಾಣ ಮಾಡು. ಅಲ್ಲಿ ನೀರಿಗೆ ಸೌಕರ್ಯ ಇರಲಿ, ಅಲ್ಲಿ ವೃಕ್ಷಗಳೆಲ್ಲ ಇರಲಿ ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದ್ರೆ ಲಕ್ಷ್ಮಣ ತುಂಬ ಬೇಸರ ಪಟ್ಕೊಂಡ್ಬಿಡ್ತಾನೆ. ಆವಾಗ ಅವನು ಹೇಳ್ತಾನೆ, ಅಣ್ಣ, ಇದುವರೆಗೆ ನೀನು ಹೇಳಿದ್ದನ್ನೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈಗ ನೀನು ಯಾಕೆ ನನಗೆ ಹೇಳ್ತಾ ಇದ್ದೀಯಾ? ನಾನು ನಿನ್ನ ದಾಸ, ನಾನು ಪರಾಧೀನ, ನಾನು ಸ್ವತಂತ್ರನಲ್ಲ. ನೀನು ಒಂದು ವೇಳೆ 100 ವರ್ಷ ಈ ಕಾಡಿನಲ್ಲಿದ್ದರೂ ವನವಾಸ ಮಾಡಿದ್ರೂ ನಾನು ನಿನ್ನ ಜೊತೆ ಇದ್ದು ನಿನ್ನ ಸೇವೆಯನ್ನು ಮಾಡ್ತೀನಿ. ನನಗೆ ನಿನ್ನ ಕೈಂಕರ್ಯವೇ ಪುರುಷಾರ್ಥ ಅಂತ ಲಕ್ಷ್ಮಣ ಹೇಳ್ತಾನೆ. ನೀನಿಂಥ ಜಾಗ ನೋಡಿ ಹೇಳು, ಇಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡುವಂತ ನಾನು ನಿರ್ಮಾಣ ಮಾಡ್ತೀನಿ, ಅಷ್ಟೇ ನನ್ನ ಕೆಲಸ ಅಂತ ಹೇಳ್ತಾನೆ. ಈ ಮಾತಿದೆಯಲ್ಲ, ಇದು ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತದ ಅಂತಃಸತ್ವವಾದಂಥದ್ದು. ನಾವೆಲ್ಲ ಭಗವಂತನ ದಾಸರು. ಭಗವಂತ ಏನು ಯಾವ ರೀತಿ ನಮ್ಮನ್ನು ನೇಮಿಸ್ತಾನೆ ನಾವು ಆ ರೀತಿ ಮಾಡೋದಕ್ಕೆ ಕೈಂಕರ್ಯವೇ ನಮ್ಮ ಪುರುಷಾರ್ಥ. ಲಕ್ಷ್ಮಣ ಇಲ್ಲಿ ಅದನ್ನು ಸ್ಪಷ್ಟವಾಗಿ ಪ್ರಕಟಪಡಿಸಿದ್ದಾನೆ. ನಮ್ಮ ಆಳ್ವಾರರುಗಳು, ಆಚಾರ್ಯರುಗಳು ಎಲ್ಲರೂ ಭಗವಂತನ ಕೈಂಕರ್ಯಕ್ಕೋಸ್ಕರನೇ ಅವತಾರ ಮಾಡಿದ್ದು. ಆ ಕೈಂಕರ್ಯದಿಂದಲೇ ಭಗವಂತನ ಅನುಭವವನ್ನು ಮಾಡಿದ್ದು. ಲಕ್ಷ್ಮಣನೂ ಸಹ ಅದೇ ರೀತಿ ಮಾಡಿದ. ಇಲ್ಲಿ ಕೊನೆಗೆ ರಾಮ ಒಂದು ಜಾಗವನ್ನು ನಿರ್ದೇಶನ ಮಾಡ್ತಾನೆ. ಅಲ್ಲಿ ಲಕ್ಷ್ಮಣ ಪರ್ಣಶಾಲೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಪಕ್ಕದಲ್ಲೇ ಗೋದಾವರಿ ನದಿ ಹರಿತಾ ಇದೆ, ವೃಕ್ಷ ಸಮೂಹ ಇದೆ, ಸುಂದರವಾದಂಥ ಹೂತೋಟ ಇದೆ, ಹಲವು ಗಿಡಮೂಲಿಕೆಗಳೆಲ್ಲ ಇದೆ, ಅನೇಕ ಲೋಹಗಳ ನಿಕ್ಷೇಪ ಎಲ್ಲ ಕಾಣ್ತಾ ಇದೆ, ಅಲ್ಲಿ ಎಷ್ಟು ಹಕ್ಕಿಗಳಿದೆ. ಅಂತಹ ಜಾಗದಲ್ಲಿ, ರಾಮ ತೋರಿಸಿದಂತಹ ಜಾಗದಲ್ಲಿ ಲಕ್ಷ್ಮಣ ಪರ್ಣಶಾಲೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ದ. ಮಣ್ಣನ್ನೆಲ್ಲ ಕಲಸಿದ, ಗೋಡೆಗಳನ್ನು ಕಟ್ಟಿದ, ಸುಂದರವಾದಂತಹ ಕಂಬಗಳನ್ನೆಲ್ಲ ನೆಟ್ಟ. ಅದರ ಮೇಲೆ ಉದ್ದವಾದಂತಹ ಬಿದಿರಿನ ತೊಲೆಗಳನ್ನೆಲ್ಲ ನಿಲ್ಲಿಸ್ದ. ಸುಂದರವಾದಂತಹ ಪರ್ಣಶಾಲೆ ನಿರ್ಮಾಣ ಆಯಿತು. ನೆಲ ಎಲ್ಲ ಸಮತಟ್ಟ ಮಾಡ್ದ, ಅಡುಗೆ ಮನೆ ಮಾಡ್ದ, ಸಾಮಾನುಗಳನ್ನೆಲ್ಲ ಇಡೋದಕ್ಕೆ ಪ್ರತ್ಯೇಕವಾದಂಥ ಕೋಣೆಯನ್ನು ಮಾಡ್ದ. ಬಂದವರು ರಾಮ ದರ್ಶನಕ್ಕಾಗಿ ಬರುವಂಥ ಋಷಿ ಮುನಿಗಳಿಗೆ ಕೂತ್ಕೊಳ್ಳೋದಕ್ಕೆ ಒಳ್ಳೆಯ ವ್ಯವಸ್ಥೆ ಮಾಡ್ದ. ಯಜ್ಞಶಾಲೆ ನಿರ್ಮಾಣ ಆಯಿತು. ಸೀತಾರಾಮರು ಇರಲು ಏಕಾಂತವಾದಂತಹ ಶಯನ ಗೃಹವನ್ನು ಮಾಡ್ದ. ಎಂತಹ ಭವ್ಯವಾದಂತಹ ಪರ್ಣಶಾಲೆ ನಿರ್ಮಾಣ ಆಗೋಯ್ತು ಅಂದರೆ ಇದಕ್ಕೆ ಕಾರಣ ಭಗವಂತ ಕಟಾಕ್ಷಿಸಿದಂತಹ ಜಾಗದಲ್ಲಿ ನಾವು ಏನೇ ಮಾಡಿದ್ರೂ ಅದು ಅದ್ಭುತವಾಗುತ್ತೆ, ಸುಂದರವಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ರಾಮ ಆ ಜಾಗವನ್ನು ನೋಡ್ದ, ಆ ಸ್ಥಳವನ್ನು ನೋಡಿ ಲಕ್ಷ್ಮಣ ಇಲ್ಲಿ ಪರ್ಣಶಾಲೆಯನ್ನು ಕಟ್ಟು ಅಂದ. ಅದು ಸುಂದರವಾಗಿ ನಿರ್ಮಾಣ ಆಗೋಯ್ತು. ಇದನ್ನು ನೋಡಿದಂಥ ರಾಮನಿಗೆ ಅತ್ಯಂತ ಸಂತೋಷ ಆಗಿಬಿಡ್ತು, ಆನಂದ ಆಗಿಬಿಡ್ತು. ಲಕ್ಷ್ಮಣನನ್ನು ಆಲಿಂಗಿಸ್ಕೊಂಡ. ಲಕ್ಷ್ಮಣ, ಇಷ್ಟು ಸೊಗಸಾಗಿ ಈ ಪರ್ಣಶಾಲೆಯನ್ನು ಕಟ್ಟಿದೆಯಲ್ಲ, ನಿನಗೆ ಹೇಗಿದೆ ಈ ಕಲೆ ಕರಗತಾಯಿತು ಅಂತ ಕೇಳ್ತಾನೆ. ಆಗ ರಾಮ ಹೇಳೋ ಮಾತು ನೋಡಿ, ಲಕ್ಷ್ಮಣ, ನನಗೆ ತಂದೆ ಇಲ್ಲ ಅನ್ನೋಂಥ ಕೊರಗಿಲ್ಲಪ್ಪ, ನೀನೇ ನನಗೆ ತಂದೆ ಅಂತ ಪ್ರೇಮದಿಂದ ಮತ್ತೆ ಮತ್ತೆ ಲಕ್ಷ್ಮಣನನ್ನು ಆಲಿಂಗಿಸ್ಕೊಳ್ತಾನೆ. ಭಾವಜ್ಞೇನ ಕೃತಜ್ಞೇನ ಧರ್ಮಜ್ಞೇನ ಚ ಲಕ್ಷ್ಮಣ ತ್ವಯಾ ಪುತ್ರೇಣ ಧರ್ಮಾತ್ಮ ನ ಸಂವೃತ್ತ ಪಿತಾಮಮ. ನನ್ನ ತಂದೆಯ ರೂಪದಲ್ಲಿ ನೀನಿಲ್ಲಿದೀಯ. ನಿಜವಾದಂತಹ ತಂದೆ ದೂರ ಇದ್ದರೂ ಪ್ರತ್ಯಕ್ಷ ತಂದೆಯಾಗಿ ನೀನಿದ್ದು ನನಗೆ ಹಿತವಾಗುವಂತಹ ಎಲ್ಲ ಕೆಲಸವನ್ನು ನೀನು ಮಾಡಿಕೊಟ್ಟಿದೀಯ ಅಂತ ಲಕ್ಷ್ಮಣನನ್ನು ಹೊಗಳ್ತಾನೆ ಅವನು. ಇದು ಎಂತಹ ಒಂದು ಸನ್ನಿವೇಶ ನೋಡಿ. ಭಕ್ತನಾದವನು ಭಗವಂತನಿಗೆ ತಂದೆ ಆಗ್ತಾನೆ, ತಾಯಿ ಆಗ್ತಾನೆ. ಇದು ನಿಜವಾದಂತಹ ಭಕ್ತನ ಲಕ್ಷಣ. ಇದು ತ್ರೇತಾಯುಗದಲ್ಲಿ ಲಕ್ಷ್ಮಣನಿಗೆ ಅವನು ಮಾಡಿದಂತಹ ಕೈಂಕರ್ಯ ಸೇವೆಗೆ ನೋಡಿ
ರಾಮ ನೀನು ತಂದೆ ಅಂತ ಹೇಳ್ದ. ಅದೇ ರೀತಿ ಕಲಿಯುಗದಲ್ಲಿ ನಮ್ಮ ಸ್ವಾಮಿ ರಾಮಾನುಜರು ಮೇಲುಕೋಟೆಯ ಶೆಲ್ವೆಪಿಳ್ಳೆಗೆ ತಂದೆ ಆದರು. ಇದೊಂದು ಬಹಳ ವಿಶೇಷವಾದಂತಹ ಸನ್ನಿವೇಶ. ಅದಕ್ಕೋಸ್ಕರ ಆ ಸನ್ನಿವೇಶದಲ್ಲಿ ಅವರು ಯತಿರಾಜ ಸಂಪತ್ಕುಮಾರನಾದರು. ಇಂತಹ ಒಂದು ಸನ್ನಿವೇಶ ರಾಮಾಯಣದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಪಂಚವಟಿಯಲ್ಲಿ ಪರ್ಣಶಾಲೆ, ಅತ್ಯಂತ ಸುಂದರವಾದಂತಹ ಪರ್ಣಶಾಲೆ ನಿರ್ಮಾಣ ಆಯಿತು. ಸೀತಾರಾಮ ಲಕ್ಷ್ಮಣರು ಆ ಪರ್ಣಶಾಲೆಯಲ್ಲಿ ಆನಂದವಾಗಿ ವಾಸ ಮಾಡಲು ಶುರು ಮಾಡ್ತಾರೆ. ಮುಂದಿನ ರಾಮಕಥೆ ನಾಳೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.